ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಸರ್ಕಾರ ಒಂದು ಅಪರೂಪದ ಮತ್ತು ಅತ್ಯಂತ ಮಹತ್ವದ ಬೆಳವಣಿಗೆಯನ್ನು ಅಧಿಕೃತವಾಗಿ ದೃಢಪಡಿಸಿದೆ. ಇಂಡೋ ಮಯನ್ಮಾರ್ ಗಡಿಯ ಬಳಿ ನಡೆದಿದ್ದ ಒಂದು ರಹಸ್ಯ ಭಾರತೀಯ ಸೇನಾ ಕಾರ್ಯಾಚರಣೆಯನ್ನು ಯಾವುದೇ ಪ್ರೆಸ್ ರಿಲೀಸ್ ಅಥವಾ ಅಧಿಕೃತ ಘೋಷಣೆಯ ಮೂಲಕವಿಲ್ಲದೆ ಬದಲಾಗಿ ಶೌರ್ಯ ಚಕ್ರ ಗ್ಯಾಲಂಟ್ರಿ ಅವಾರ್ಡ್ ಸಿಟೇಷನ್ ನೀಡುವ ಮೂಲಕ ಬಹಿರಂಗಪಡಿಸಲಾಗಿದೆ. ಇದು ಭಾರತದ ಭದ್ರತಾ ಇತಿಹಾಸದಲ್ಲೇ ಒಂದು ಅಪರೂಪದ ನಡೆಯಾಗಿದೆ. ಈ ರಹಸ್ಯ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಯೋಜಿಸಿ ನೇರವಾಗಿ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದವರು 21 ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಘಾಟ್ಕೆ ಆದಿತ್ಯ ಶ್ರೀಕುಮಾರ್ ಅವರಿಗೆ ನೀಡಲ್ಪಟ್ಟಿರುವ ಈ ಶೌರ್ಯ ಚಕ್ರ ಪ್ರಶಸ್ತಿಯು ಭಾರತದ 3ನೇ ಉನ್ನತ ಶಾಂತಿಕಾಲೀನ ಶೌರ್ಯ ಪ್ರಶಸ್ತಿಯಾಗಿದೆ. ಅಶೋಕ ಚಕ್ರ ಮತ್ತು ಕೀರ್ತಿ ಚಕ್ರ ನಂತರದ ಅತ್ಯಂತ ಮಹತ್ವದ ಗೌರವ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿ ಯುದ್ಧ ಘೋಷಿಸದ ಪರಿಸ್ಥಿತಿಗಳಲ್ಲಿ ಅಸಾಧಾರಣ ಧೈರ್ಯ, ನಾಯಕತ್ವ ಮತ್ತು ಕಾರ್ಯಕ್ಷಮತೆ ಪ್ರದರ್ಶಿಸಿದವರಿಗೆ ಮಾತ್ರ ನೀಡಲಾಗುತ್ತದೆ. ಈ ಸಿಟೇಷನ್ನಲ್ಲೇ ಮೊದಲ ಬಾರಿಗೆ ಇಂಡೋ ಮಯನ್ಮಾರ್ ಗಡಿಯಾಚೆ ನಡೆದಿದ್ದ ಈ ಕಾರ್ಯಾಚರಣೆಯ ಸತ್ಯ ಹೊರಬಂದಿದೆ. ಅಧಿಕೃತ ಸಿಟೇಷನ್ ಪ್ರಕಾರ ಲೆಫ್ಟಿನೆಂಟ್ ಕರ್ನಲ್ ಘಾಟ್ಗೆ ಅವರ ನೇತೃತ್ವದ ವಿಶೇಷ ಪಡೆ ಶತ್ರು ಪ್ರದೇಶದ ಒಳಗೆ ಆಳವಾಗಿ ಪ್ರವೇಶಿಸಿ ಬಹು ವರ್ಷಗಳಿಂದ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ಗೆ ಬಳಸಲಾಗುತ್ತಿದ್ದ ಒಂದು ಬಲಪಡಿಸಿದ ಮಿಲಿಟೆಂಟ್ ಕ್ಯಾಂಪ್ನ ಮೇಲೆ ನಿಖರ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಆ ಶಿಬಿರ ಸಂಪೂರ್ಣವಾಗಿ ನಾಶವಾಗಿದ್ದು ಒಟ್ಟು 9 ಶಸ್ತ್ರಸಜ್ಜಿತ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಅವರಲ್ಲಿ ಆ ಪ್ರದೇಶದಲ್ಲಿ ಸಕ್ರಿಯವಾಗಿದ್ದ ಒಂದು ನಟೋರಿಯಸ್ ಇನ್ಸರ್ಜೆಂಟ್ ಗ್ರೂಪ್ನ ಹಿರಿಯ ನಾಯಕರು ಸೇರಿದ್ದಾರೆ ಎಂದು ಸಿಟೇಷನ್ ಸ್ಪಷ್ಟಪಡಿಸುತ್ತದೆ. ಭಾರತೀಯ ಸೇನೆ ಈ ಕಾರ್ಯಾಚರಣೆಯ ಯಶಸ್ಸಿಗೆ ಅಧಿಕಾರಿಯ ಎಕ್ಸಾಂಪ್ಲರಿ ಲೀಡರ್ಶಿಪ್ ಆ್ಯಂಡ್ ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಅನ್ನು ಪ್ರಮುಖ ಕಾರಣವೆಂದು ಹೇಳಿದೆ. ಇದು ಸಾಮಾನ್ಯ ಎನ್ಕೌಂಟರ್ ಅಲ್ಲ, ಇದು ಅತಿ ಸೂಕ್ಷ್ಮವಾಗಿ ಯೋಜಿಸಲಾದ ಬೃಹತ್ ಸಂಘರ್ಷಕ್ಕೆ ದಾರಿ ಮಾಡಿಕೊಡದೆ ಒಂದು ದೊಡ್ಡ ಭದ್ರತಾ ಬೆದರಿಕೆಯನ್ನು ನಾಶಪಡಿಸುವ ಉದ್ದೇಶದಿಂದ ಪ್ರಿಸಿಷನ್ ಸ್ಪೆಷಲ್ ಫೋರ್ಸ್ ಮಿಷನ್ ಆಗಿತ್ತು. ಈ ಬಹಿರಂಗಪಡಿಸುವಿಕೆ ಜುಲೈ 2025ರಲ್ಲಿ ಹೊರಬಂದಿದ್ದ ಮಯನ್ಮಾರ್ನಲ್ಲಿರುವ ಉಲ್ಫಾ 1 ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸೋಮ್ ಇಂಡಿಪೆಂಡೆಂಟ್ ಪೂರ್ವ ಮುಖ್ಯಾಲಯದ ಮೇಲೆ ನಡೆಸಿದ್ದ ಡ್ರೋನ್ ಸ್ಟ್ರೈಕ್ ವರದಿಗಳಿಗೆ ಹೊಸ ಅರ್ಥವನ್ನು ನೀಡುತ್ತದೆ. ಆ ಸಮಯದಲ್ಲಿ ಭಾರತೀಯ ಸೇನೆ ಆ ದಾಳಿಯಲ್ಲಿ ನಮ್ಮ ಪಾತ್ರವಿಲ್ಲ ಎಂದು ಹೇಳಿ ಕ್ರಾಸ್ ಬಾರ್ಡರ್ ಆಪರೇಷನ್ಸ್ ಕುರಿತು ಸಂಪೂರ್ಣ ಮೌನವನ್ನು ವಹಿಸಿತ್ತು. ಈ ಸಿಟೇಷನ್ನಲ್ಲಿ ಯಾವ ಗುಂಪು ಯಾವ ತಂತ್ರವನ್ನು ಬಳಕೆ ಮಾಡಲಾಯಿತು ಎಂದು ನೇರವಾಗಿ ಹೇಳದಿದ್ದರೂ ಅದೇ ಪ್ರದೇಶ ಮತ್ತು ಅದೇ ಸಮಯದಲ್ಲಿ ಒಂದು ಮಿಲಿಟೆಂಟ್ ಕ್ಯಾಂಪ್ ಮೇಲೆ ಪ್ರಿಸಿಷನ್ ಸ್ಟ್ರೈಕ್ ನಡೆದಿತ್ತು ಎಂಬುದನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ದೃಢಪಡಿಸಿದೆ. ಇದು ಭಾರತದ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಕ್ರಾಸ್ ಬಾರ್ಡರ್ ಸೆಕ್ಯುರಿಟಿ ತಂತ್ರಜ್ಞಾನದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತದೆ. ಪ್ರೆಸ್ ಕಾನ್ಫರೆನ್ಸ್ಗಳ ಬದಲು ಶೌರ್ಯ ಪ್ರಶಸ್ತಿಗಳ ಮೂಲಕ ಸಾಧನೆ ಮತ್ತು ಧೈರ್ಯವನ್ನು ಗೌರವಿಸುವುದು ಇದು ಸ್ಟ್ರಾಟಜಿಕ್ ರೆಸಿಸ್ಟೆಂಟ್ನ ಸ್ಪಷ್ಟ ಉದಾಹರಣೆಯಾಗಿದೆ. ಇದರಿಂದ ಸೈನಿಕರ ಸಾಹಸವನ್ನು ಗೌರವಿಸಬಹುದು, ಆದರೆ ಕಾರ್ಯಾಚರಣೆಯ ಸೂಕ್ಷ್ಮ ವಿವರಗಳನ್ನು ಬಹಿರಂಗಪಡಿಸದೆ ಭವಿಷ್ಯದ ಮಿಷನ್ಗಳು ಮತ್ತು ರಾಜತಾಂತ್ರಿಕ ಸಂವೇದನಾಶೀಲತೆಯನ್ನು ರಕ್ಷಿಸಬಹುದು. ತಂತ್ರಾತ್ಮಕವಾಗಿ ನೋಡಿದರೆ ಈ ಕಾರ್ಯಾಚರಣೆಯು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ಭಾರತದ ವಿರುದ್ಧ ಹಿಂಸಾಚಾರಕ್ಕೆ ಯೋಜನೆಯನ್ನು ರೂಪಿಸುವ ಗಡಿಯಾಚೆಯ ಸೇಫ್ ಹೆವೆನ್ಗಳು ಇನ್ನೂ ಸುರಕ್ಷಿತವಾಗಿರುವುದಿಲ್ಲ. ಇಂಡೋ ಮಯನ್ಮಾರ್ ಗಡಿ ಪ್ರದೇಶವನ್ನು ಇನ್ಸರ್ಜೆಂಟ್ ಗುಂಪುಗಳು ಅನೇಕ ವರ್ಷಗಳಿಂದ ಆಶ್ರಯ ಮತ್ತು ಲಾಜಿಸ್ಟಿಕ್ಸ್ಗೆ ಬಳಸಿಕೊಂಡಿವೆ.
ಈ ಸ್ಟ್ರೈಕ್ಸ್ನ ದೃಢೀಕರಣವು ಭಾರತ ಈಗ ಪ್ರಿಸೈಸ್ ಇಂಟೆಲಿಜೆನ್ಸ್, ಸ್ಪೆಷಲ್ ಫೋರ್ಸಸ್ನ ಕೆಪಬಿಲಿಟಿ ಮತ್ತು ಡಿಸೈಸಿವ್ ಆ್ಯಕ್ಷನ್ ಆಧಾರಿತ ಹೆಚ್ಚು ಅಸರ್ಟಿವ್ ಪೋಸ್ಚರ್ಸ್ ಅನ್ನು ತೆಗೆದುಕೊಂಡಿದೆ ಎಂಬುದನ್ನು ತೋರಿಸುತ್ತದೆ. ಭಾರತೀಯ ಸೇನೆಗೆ ಇದು ಆಧುನಿಕ ಕೌಂಟರ್ ಇನ್ಸರ್ಜೆನ್ಸಿ ಯುದ್ಧದ ಸ್ವರೂಪ ಹೇಗೆ ಬದಲಾಗಿದೆ ಎಂಬುದರ ನೆನಪು ಕೂಡ. ಇಂದು ಶಕ್ತಿ ಮಾತ್ರವಲ್ಲ, ಪ್ರಿಸಿಷನ್, ಸ್ಪೀಡ್ ಮತ್ತು ಸರ್ಪ್ರೈಸ್ ಅತ್ಯಂತ ಮುಖ್ಯ. ಚಿಕ್ಕ ಸ್ಪೆಷಲ್ ಫೋರ್ಸ್ ತಂಡಗಳು ಅತ್ಯಂತ ತರಬೇತಿ ಪಡೆದ ಅಧಿಕಾರಿಗಳ ನೇತೃತ್ವದಲ್ಲಿ ದೇಶದ ಭದ್ರತೆಗೆ ತಂತ್ರಾತ್ಮಕ ಪರಿಣಾಮ ಬೀರುವ ಅತಿ ಅಪಾಯಕಾರಿ ಮಿಷನ್ಗಳನ್ನು ಸುಲಭವಾಗಿ ನಿರ್ವಹಿಸುತ್ತವೆ. ಲೆಫ್ಟಿನೆಂಟ್ ಕರ್ನಲ್ ಘಾಟ್ಗೆ ಅವರಿಗೆ ದೊರೆತ ಈ ಶೌರ್ಯ ಚಕ್ರ ಪ್ರಶಸ್ತಿಯು ವೈಯಕ್ತಿಕ ಧೈರ್ಯಕ್ಕಷ್ಟೇ ಅಲ್ಲ, ಯೋಜನೆ, ನಾಯಕತ್ವ ಮತ್ತು ಕಾರ್ಯಗತಗೊಳಿಸುವ ಸಾಮರ್ಥ್ಯಕ್ಕೆ ನೀಡಿದ ಗೌರವವಾಗಿದೆ. ಜುಲೈ 2025 ಈ ಕಾರ್ಯಾಚರಣೆಯ ಸೀಮಿತ ದೃಢೀಕರಣವು ಭಾರತದ ಭದ್ರತಾ ಕಥನದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಒಮ್ಮೆ ಸಂಪೂರ್ಣ ನೆರಳಲ್ಲಿ ಉಳಿದಿದ್ದ ಕಾರ್ಯಾಚರಣೆಗಳು ಇಂದು ರಾಷ್ಟ್ರದ ಅತ್ಯುನ್ನತ ಸೈನಿಕ ಗೌರವಗಳ ಮೂಲಕ ಆಯ್ದ ರೀತಿಯಲ್ಲಿ ಬೆಳಕಿಗೆ ಬರುತ್ತಿವೆ. ಪ್ರೆಸ್ ರಿಲೀಸ್ಗಳ ಮೂಲಕ ಅಲ್ಲ, ಶೌರ್ಯದ ಸಂಕೇತಗಳ ಮೂಲಕ. ಇದರಿಂದ ಭಾರತ ನಿಶ್ಶಬ್ದವಾಗಿ ಆದರೆ ದೃಢವಾಗಿ ಒಂದು ಸಂದೇಶ ನೀಡಿದೆ. ಕ್ರಾಸ್ ಬಾರ್ಡರ್ ಮಿಲಿಟೆನ್ಸಿ ವಿರುದ್ಧ ಭಾರತದ ನಿರ್ಧಾರಕ್ಕೆ ಸಾಮರ್ಥ್ಯ, ಉದ್ದೇಶ ಮತ್ತು ಅಗತ್ಯವಿದ್ದರೆ ಕಾರ್ಯಾಚರಣೆಯನ್ನು ನಡೆಸುವ ಸಿದ್ಧತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.